ನಟರಾಜ್ ಗೌಡ್ರೆ ಕೆಲವೊಂದು ಆರೋಪಗಳನ್ನ ಅಶೋಕ್ ಗೌಡ್ರು ನಿಮ್ಮ ಮೇಲೆ ಮಾಡಿದ್ರು, ನಿಮ್ಮ ಪಕ್ಷದ ಮೇಲೆ, ನಿಮ್ಮ ಸರ್ಕಾರದ ಮೇಲೆ. ಹೌದು, ಈಗ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಬಿದ್ದುಬಿಟ್ಟಿದ್ದಾವೆ. ಬಿಜೆಪಿ ಸರ್ಕಾರದ ಕಳಪೆ ಕಾಮಗಾರಿ ನಮ್ಗೆ ಇವತ್ತು ಕಾಣ್ತಾ ಇದೆ, ಜನಗಳಿಗೆ ಕಾಣ್ತಾ ಇದೆ. 2 ವರ್ಷ ಆಯ್ತಲ್ರಿ, 2 ವರ್ಷನೇ ಒಂದು ರಸ್ತೆ ಹಾಕಿದ್ರೆ 2 ವರ್ಷ ಇರಬಾರ್ದು. 2 ವರ್ಷ ಇರಬಾರ್ದು. ಕಾಮಗಾರಿ ಇರಬೇಕು. 24 ಏನ್ರಿ ಮಾತಾಡ್ತೀರಾ? ನಾವು ಬಿಟ್ಟು 11 ಕೋಟಿ ರೂಪಾಯಿ ಹಾಕಿ 25 ಕೋಟಿ ರೂಪಾಯಿ ಹಾಕಿ 2 ಕಿಲೋಮೀಟರ್ ರಸ್ತೆ ನಾವು ಬಿಟ್ಟಿದ್ದು. ಗೆಣಸ್ ತಿಂತಾ ಇದೀರಾ ನಿಮ್ಮ ಮಂತ್ರಿಗಳು? ಗೆಣಸ್ ತಿಂತಾ ಇದೀರಾ? ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರದ ಕಾಮಗಾರಿ ನಕಲಿ ಬಿಲ್ಲು ಗುಡಿಸಿ ಬಿಜೆಪಿ ಸರ್ಕಾರ 24 ತಿಂಗಳ ಗೆಣಸ್ ತಿಂತಾ ಇದ್ದೀರಾ ನೀವು? ಕೇಳಿ, 2 ವರ್ಷದಲ್ಲಿ ಇವ್ರ ಹೇಳ ಪ್ರಕಾರ 6 ತಿಂಗಳು ಇರಬಾರ್ದಂತೆ ಕಾಮಗಾರಿ. ಬಿಜೆಪಿ 6 ತಿಂಗಳು ಇರಬಾರ್ದಂತೆ. ಕೆಲಸ ಮಾಡಿದ್ರೆ 5 ವರ್ಷ ಕಾಮಗಾರಿ ಇರಬೇಕು. ರಸ್ತೆ ಮ್ಯಾನೇಜ್ಮೆಂಟ್ ಅವ್ರಿಗೆ ಕೊಡಬೇಕು. ಇವತ್ತು ಅಶೋಕ್ ಗೌಡ್ರೆ, ನಟರಾಜ್ ಗೌಡ್ರೆ ಅವ್ರು ಕೇಳಿದ ಪ್ರಶ್ನೆನೆ ನಾನು ಕೇಳ್ತೀನಿ. ಯಾವಾಗ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು? 2 ಇಯರ್ಸ್ ಆಯ್ತು. 2 ಇಯರ್ಸ್ ಆಯ್ತು. ಏನ್ ಮಾಡ್ತಿದ್ದೀರಿ? 2 ಇಯರ್ಸ್ ಅಲ್ಲಿ 2 ಸಲ ಮಳೆಗಾಲ ಬಂದಿದೆ. ಹೌದು, ಇದೇ ರೀತಿ ಫ್ಲಡ್ ಆಗಿದೆ. ಇಡೀ ನೇಷನ್ ವೈಡ್ ವಿಡಿಯೋಗಳು, ಫೋಟೋಗಳು ವೈರಲ್ ಆಗಿವೆ. ಸೋಷಿಯಲ್ ಮೀಡಿಯಾದಲ್ಲಿ ಬೋಟಲ್ ಓಡಾಡ್ತೀವಿ ಅಂತಿದ್ದಾರೆ. ಈಗ ಬೆಂಗಳೂರಿನಲ್ಲಿ 110 ಅತಿ ದೊಡ್ಡ ರಸ್ತೆಗಳನ್ನ ದುರಸ್ತಿ ಮಾಡಿದರೆ ಮಳೆಗೆ ಬರಕ್ ಮುಂಚೆ. ನಂಬರ್ 1. ನಂಬರ್ 2, ಎಲ್ಲೆಲ್ಲಿ ನೀರು ನಿಲ್ತದೆ ಆ ತರ 210 ಸ್ಪಾಟ್ಗಳನ್ನ ಗುರುತಿಸಿ 166 ಸ್ಪಾಟ್ಗಳನ್ನ ನಿಲ್ದಂಗ್ ಮಾಡಿದ್ದಾರೆ ಮಳೆ ಬರಕ್ ಮುಂಚೆನೆ. ಈಗಲೂ ಕೂಡ 25 ಸ್ಪಾಟ್ಗಳಲ್ಲಿ ಮಳೆ ನಿಲ್ಬಾರ್ದು ಅಂತ ಹೇಳಿ ಕಾಮಗಾರಿ ನಡೀತಾ ಇದೆ. ಇದು 800 ಸ್ಕ್ವೇರ್ ಕಿಲೋಮೀಟರ್ ಇರ್ತಕ್ಕಂಥ ಬೆಂಗಳೂರು. ಬಿಜೆಪಿ ಏನ್ ಕೆಲಸ ಮಾಡಿದ್ರಿ? ಒಂದೇ ಒಂದು ಚಿಂಕ ಕೆಲಸ ಹೇಳ್ಬಿಡಿ. ವೈಟ್ ಟಾಪಿಂಗ್ ಮಾಡಿದ್ ನಾವು, ಟೆಂಡರ್ ಶೂರ್ ರಸ್ತೆ ಮಾಡಿದ್ ನಾವು, ಒಳಚರಂಡಿ ವ್ಯವಸ್ಥೆಯನ್ನು ನಾವು ಸರಿ ಮಾಡಿದ್ ನಾವು, ರಾಜಕಾವಲಿಗೆ ತಡೆಗೋಡೆ ಕಟ್ಟಿದ್ ನಾವು, ಫ್ಲೈಓವರ್ ಮಾಡಿದ್ ನಾವು. ಇವ್ರು ಏನ್ರಿ ಕೆಲಸ ಮಾಡಿದ್ರು? ತಿಂದು ತೇಗಿದ್ರು. ಕಳಪೆ ಕಾಮಗಾರಿ ಮಾಡಿ, ನಕಲಿ ಬಿಲ್ಗಳನ್ನ ಮಾಡಿ, ಲೋಕಾಯುಕ್ತದಲ್ಲಿ ಚೀಮಾರಿ ಹಾಕಿಕೊಂಡು ಸರ್ಕಾರ ಯಾಕಂದ್ರೆ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಬೊಮ್ಮಾಯಿ ಅವರಾಗಿದ್ರು. ಎಂತ ಕಳಪೆ ಕಾಮಗಾರಿ ರೀ! ರಾಜುಗೌಡ್ರದೊಂದು ಕ್ವಿಕ್ ರಿಯಾಕ್ಷನ್ ತಗೊಂಡ್ಬಿಡಿ, ಆಮೇಲೆ ನಾನು ಮಾತಾಡ್ತೀನಿ. ರಾಜುಗೌಡ್ರೆ, ಆರೋಪಗಳು ಎರಡೂ ಕಡೆಯಿಂದ ಇವೆ. ಈಗ ಪುನರ್ರಚನೆ ಆಗತ್ತಾ ಅನ್ನೋದ್ರ ಟಾಪಿಕ್ ಎಲ್ಲೋ ಹೋಗ್ಬಿಡಿದೆ. ಈಗ ಇಲ್ಲ, ಇರಲಿ, ಪರವಾಗಿಲ್ಲ. ಈಗ 2 ವರ್ಷ ಆಯಿತು ನಮ್ಮ ಸರ್ಕಾರ ಬಂದರು, ಬಿ ಜೆ ಪಿಯವ್ರು ಸರಿಯಾಗಿ ಮಾಡಿಲ್ಲ, ಕಾಂಟ್ರಾಕ್ಟರ್ಗಳಿಗೆ 5 ವರ್ಷ ಕೊಡಬೇಕು ಅಂತ ಹೇಳ್ತೀರಿ. ಬೇಡದಿರೋ ಕೇಸ್ಗಳನ್ನೆಲ್ಲ ತೆಗೆದು SIT ಮಾಡ್ತಾ ಇದ್ದೀರಿ. ಈ ಕಾಂಟ್ರಾಕ್ಟರ್ಗಳನ್ನ ನೀವು ಯಾಕೆ ಸೊಂಟ ಮುರಿದು ಕೆಲಸ ಮಾಡಿಸ್ಬಾರ್ದು ಅನ್ನೋದು ನನ್ನ ಚಿಂತನೆ ಅಷ್ಟೇ. ಪಾಪ ಅವ್ರ ಮೇಲೆ ನಾನೇನು ಆರೋಪ ಮಾಡ್ತಾ ಇಲ್ಲ. ಯಾಕೆಂದರೆ ಈಗ ಕೋವಿಡ್ ಬರ್ತಾ ಇದೆ. ಕಳೆದ ಬಾರಿ ಕೋವಿಡ್ನಲ್ಲಿ ಎಷ್ಟು ಒದ್ದಾಡಿದ್ದೀವಿ ಅಂತ ಗೊತ್ತು. ಪಾಪ ನೆನ್ನೆ ಲೋಕಾಯುಕ್ತ ಇವರು ವೀರಪ್ಪನವರು ನಿಜವಾಗ್ಲೂ ಒಂದು ವಿಚಾರನ ತುಂಬ ಬೇಸರಿಸ್ಕೊಂಡು ನೋವಿನಲ್ಲಿ ಹೇಳ್ತಾರೆ. ಮಂಡ್ಯದಲ್ಲಿ ಹಾಸ್ಪಿಟ್ಲ್ಗಳಲ್ಲಿ ಸರಿಯಾದ ಟಾಯ್ಲೆಟ್ ಇಲ್ಲ, ಮೆಡಿಸಿನ್ ಸಪ್ಲೈಸ್ ಇಲ್ಲ, ಇಂಥ ಪರಿಸ್ಥಿತಿ ಇದೆ. ಈ ಪರಿಸ್ಥಿತಿಲಿ ಈಗ ಸಡನ್ನಾಗಿ ಕೋವಿಡ್ ಬೇರೆ ಶುರುವಾಗಿದೆ. ಏನು ಮಾಡ್ತೀರಾ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗತ್ತೆ. ನಾವು ಆರೋಪ ಮಾಡ್ತೀವಿ ಅಂದ್ಬಿಟ್ಟು ನಿಮ್ಮನ್ನು ಅಲ್ಲಿಗೆಳೆಯೋಕ್ಕೆ ತಯಾರಿಲ್ಲ. ಆದರೆ ಈಗ ನೋಡಿ, ಇದೇ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಯಾರು ಈ ಪಿಡ್ಸ್ ಬರೋ ಅಂಥ ಪೇಷಂಟ್ಸ್ಗಳಿದಾರಲ್ಲ, ಅವ್ರದ್ದು ಮೆಡಿಸನ್ ಸಪ್ಲೈ ಇಲ್ಲ. ನೀವು ಹೋಗ್ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಂಬನ್ನಿ. ಮೊನ್ನೆ ಒಂದು ಹುಡುಗ ನಾನು ಫೋನ್ ಮಾಡಿ ಹೇಳ್ತಾನೆ, ಅಣ್ಣ 2700 ರೂಪಾಯಿ ಮೆಡಿಸನ್ಸ್ ಫ್ರೀ ಕೊಡ್ತಾಯಿದ್ರು, ಇವತ್ತು ಮೆಡಿಸನ್ಸ್ ಇಲ್ಲ, ಆಚೆಗೆ ಬರೀತಾ ಇದ್ದಾರೆ ಅಂತ. ಪ್ರತಿ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲೂ ಜನೌಷಧ ಇತ್ತು, ಅದನ್ನು ಕೂಡ ನೀವು ಮುಚ್ಚೋ ಪ್ರಯತ್ನ ಒಂದು ಕಡೆ ಮಾಡ್ತಾ ಇದ್ದೀರಿ. ಸರ್ಕಾರದಲ್ಲಿ ಮೆಡಿಸನ್ ಸಪ್ಲೈ ಇಲ್ಲ, ಡಾಕ್ಟ್ರುಗಳಿಲ್ಲ, ನರ್ಸ್ಗಳಿಲ್ಲ. PHCಗಳಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ಬಂಡೀಪುರ ಫಾರೆಸ್ಟ್ ಒಳಗಿರೋ ಒಂದು ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಒಬ್ಬ ಡಾಕ್ಟ್ರ್ ಇಲ್ಲ ರೀ. ಸುಮಾರು ನಿಮಗೆ ಹತ್ತತ್ರ ಒಂದು ಪಂಚಾಯಿತಿ ಬರ್ತದೆ, 12ರಿಂದ 13 ಹಳ್ಳಿ ಬರ್ತದೆ. ನಿಮಗೆ 300 ಕಿಲೋಮೀಟರ್ಷ್ಟು ಜಾಗ ಇದೆ, ಅಷ್ಟಕ್ಕೂ ಒಬ್ಬ ಡಾಕ್ಟರ್ ಇಲ್ಲ ಅಂದರೆ ಇವತ್ತಿನ ಜನದ ಪರಿಸ್ಥಿತಿ ಏನಿದೆ ಅಂತ ಒಂದ್ಸತಿ ಯೋಚನೆ ಮಾಡಿ. ಸರ್ಕಾರಿ ಆಸ್ಪತ್ರೆಗಳನ್ನ ಮೇಲ್ದರ್ಜೆಗೇರಿಸ್ಕೊಳ್ಳೋ ಕಡೆ ಗಮನ ಇಲ್ಲ. ನೀವು ಬರೀ ಅಧಿಕಾರ ಹಿಡಿಬೇಕು, ಮಿನಿಸ್ಟರ್ ಚೇಂಜ್ ಮಾಡಬೇಕು, ಬಂದು ಮಾಧ್ಯಮಗಳ ಮುಂದೆ ಬಡ್ಕತಿರಲ್ರಿ. ಆಗ್ತಾ ಇರೋ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ರಿ. ನಮ್ಮ ಶಿವಲಿಂಗೇಗೌಡ್ರನ್ನ ಮಿನಿಸ್ಟರ್ ಮಾಡ್ತೀನಿ ಅಂತ ನೀವು JDS ಇಂದ ಕಾಂಗ್ರೆಸ್ ಕರ್ಕೊಂಬಂದ್ರಿ ಅಂತ ಅವರೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಪಾಪ ಇಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದರೆ, ನೀವು ಕಮಿಟಿಗಳು ಮಾಡ್ತೀರಿ. ಯಾವ ಕಮಿಟಿಗಳು
ಮಾಡ್ತೀರಿ, ಏನು ಗ್ಯಾರಂಟಿ ರೀಚ್ ಮಾಡೋ ಕಮಿಟಿಗಳು ಮಾಡ್ತೀವಿ, ಅವ್ರಿಗೆ ಸ್ಯಾಲ್ರಿ ಕೊಡ್ತೀರಿ. ಇವತ್ತು ರೈತ ಸಾಯ್ತಾ ಇದ್ದಾನೆ, ರಸ್ತೆ ಗುಂಡಿಗಳಲ್ಲಿ ಸಾಯ್ತಾ ಇದ್ದಾನೆ, ಅವನು ಕೊಡಕ್ ನಿಮ್ಮ ಹತ್ರ ದುಡ್ಡಿಲ್ಲ. ಕೇರಳದಲ್ಲಿ ಯಾರೋ ಒಬ್ಬ ಇಲ್ಲಿಂದ ಕರ್ನಾಟಕದ ಆನೆ ಹೋಗಿ ಸಾಯಿಸ್ತು ಅಂತ ಹೇಳಿ ಅವ್ನಿಗೆ 25 ಲಕ್ಷ ಕೊಡೋವಂಥವ್ರು. ಇಲ್ಲಿ ರೈತರು ಯಾಕೆ? ನಾವು ಮಲತಾಯಿ ಮಕ್ಕಳೇನ್ರಿ, ನಾವು ತೆರಿಗೆ ಕಟ್ಟೋದ್ರಲ್ಲಿ ನಮ್ಮ ಕರ್ನಾಟಕದವ್ರು ಕೊಡ್ರಿ ಪಾಪ, ಬಡವರು ಬದುಕ್ತೀವಿ. ಇನ್ನೂ ವಿಚಾರ ಹೇಳಿದೆ, ಭಾವನವ್ರೆ ದಯವಿಟ್ಟು ಆರೋಗ್ಯ ಇಲಾಖೆ ಬಗ್ಗೆ ಕೆಲವು ಹೇಳಿದ್ರು. ಆರೋಗ್ಯ ಇಲಾಖೆ ನೋಡಿ 30 ಜಿಲ್ಲಾಸ್ಪತ್ರೆಗಳನ್ನ ಮೇಲ್ದರ್ಜೆಗೆ ಏರ್ಪಡಿಸಿದ್ದಾರೆ. 30 ಜಿಲ್ಲಾಸ್ಪತ್ರೆಗಳನ್ನ ಮೇಲ್ದರ್ಜೆಗೆ 17 ಜಿಲ್ಲಾಸ್ಪತ್ರೆಗಳಲ್ಲಿ ಕೀಮೋಥೆರಪಿ ಉಚಿತ, ಉಚಿತ 175 ತಾಲೂಕುಗಳಲ್ಲಿ ಡಯಾಲಿಸಿಸ್ ಸೆಂಟರ್ ಉಚಿತ. ಕಾಂಗ್ರೆಸ್ ಸರ್ಕಾರ ಮಾಡೋದು, ಕಾಂಗ್ರೆಸ್ ಸರ್ಕಾರ ಮಾಡೋದು. ಬಿಜೆಪಿ ಜೆಡಿಎಸ್ ಯಾವತ್ತೂ ಮಾಡಿಲ್ಲ. ಆಮೇಲೆ ಸುಳ್ಳು KSMC ಯಲ್ಲೂ ಮೆಡಿಸನ್ ನ ಟೆಂಡರ್ ಮುಖಾಂತರ ಪ್ರಿಕ್ಯೂರ್ ಮಾಡಿ ಇಡೀ ಎಲ್ಲಾ PSUಗಳಲ್ಲಿ, ಇಡೀ ಎಲ್ಲಾ THOಗಳಲ್ಲಿ ಎಲ್ಲಾ ಮೆಡಿಸಿನ್ ಅವೈಲೇಬಲ್ ಇದೆ. ಮಾಹಿತಿ ಯಾವುದು ಹಳೆದಿರಬಹುದು, ಕಲ್ಪಿತ ಇರಬಹುದು, ಇಲ್ಲ ವಾಟ್ಸ್ಆಪ್ ಇರಬಹುದು. ಪ್ರತಿ ಜಿಲ್ಲಾಸ್ಪತ್ರೆಯಲ್ಲಿ, ತಾಲೂಕು ಆಸ್ಪತ್ರೆಯಲ್ಲಿ, ಪಂಚಾಯತಿ ಆಸ್ಪತ್ರೆಯಲ್ಲಿ, ನಮ್ಮ ಕ್ಲಿನಿಕ್ಗಳಲ್ಲಿ ಮೆಡಿಸಿನ್ ಅವೈಲೇಬಿಲಿಟಿ ಇದೆ. ಮೆಡಿಸಿನ್ ಅವೈಲೇಬಿಲಿಟಿ ಇದೆ. ಜನಗಳ ಸಮಸ್ಯೆಗಳ ಬಗ್ಗೆ ಗಮನ ಮಾಡಿ. 130 ಸೀಟ್ ಕೊಟ್ಟಿರೋದು ಜನ ಕೆಲಸ ಮಾಡ್ಲಿಕ್ಕೆ. ಈ ತರ ಇನ್ನು 3 ವರ್ಷ ನಿಮ್ ಸರ್ಕಾರ ಇದೆ, ಮಳೆ ನೀರು ಇಲ್ಲಿ ಬಿಜೆಪಿ ವಿಲೀನ ಆಗ್ಬೇಕು. ಅದಕ್ಕೆ ನೀವು ಭಯ ಬಂದಿದೆ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.